ಈ ಲೋಕದಿ ಹೋಗಬೇಕು ಈ ಲೋಕದಿ ಹೋಗಬೇಕು ಈ ಹಾಡು ನನ್ನ ತಾಯಿ ಹಾಗೂ ನನ್ನ ಚಿಕ್ಕಪ್ಪ ಕಲಿಸಿಕೊಟ್ಟಿದ್ದಾರೆ. ನಿನ್ನ ತಂದೆ ತಾಯಿಗಳು ಯಾರಾದರೇನು ಅದನ್ನು ತೆಗೆದುಕೊಂಡು ತಾವೇನು ಮಾಡುವಿರಿ? ಈ ಹಾಡು ನನ್ನ ಹುಚ್ಚು ಈ ಹಾಡು ಕಲಿಸಿದ ಪುಣ್ಯಾತ್ಮರ ಹೆಸರು ಕೇಳಿದರೆ ಹೌದೇನು? ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಪುಣ್ಯ ಭೂಮಿಯಾದ ತೋಡೂರು ನನ್ನ ಹುಟ್ಟೂರು. ನನ್ನ ತಾಯಿ ಹೆಸರು ಸಾವಿತ್ರಮ್ಮ, ನನ್ನ ತಂದೆ ಹೆಸರು ಶಂಕರ್ ಎಂದು. ನಿನ್ನ ತಂದೆ ಮನೆಯಲ್ಲಿ ಇದ್ದಾನೆಯೋ? ಇಲ್ಲ ಇಲ್ಲ, ನಾ ಹುಟ್ಟುವ ಮುನ್ನ ಎಲ್ಲ ತಲೆಮರೆಯಾಗಿ ಹೋಗಿದ್ದಾರೆ. ಹುಡುಕಲು ಹೊರಟಿದ್ದೇನೆ. ಹಾಗಾದರೆ ನಿನ್ನ ತಂದೆ ಮನೆ ಒಳಗಿಲ್ಲವೇ ಹೇಳಿ. ಒಂದು ವೇಳೆ ನಿನ್ನ ತಂದೆ ಬಂದು ನನಗೆ ಹುಟ್ಟಿದ ಮಗದೀನಲ್ಲವೆಂದರೆ ಬಾಯಿಗೆ ಹಿಡಿದು ಮಾತನಾಡಿ. ಈ ಮಾತನ್ನು ನೀವಾಡದೆ ಬೇರೆ ಯಾರಾದರೂ ಆಡಿದರೆ ಅವರ ಕತ್ತನ್ನು ಕತ್ತರಿಸಿ ಅವರ ರಕ್ತವನ್ನೊಯ್ದು ನನ್ನ ತಾಯಿ ಹಡೆ ಮೇಲೆ ತಿಲಕ ಹಚ್ಚುತ್ತಿದ್ದೇನೆ. ಹಿರಿಯರೆಂದು ಮರ್ಯಾದೆ ಕೊಡುತ್ತಿದ್ದೇನೆ. ಎಚ್ಚರ! ಹಾಗಾದರೆ ನಿನ್ನ ತಂದೆಯ ರಕ್ತದಿಂದಲೇ ಹುಟ್ಟಿದೆಂದು ದೊಡ್ಡ ನಂಬಿಕೆಯ? ನಂಬಿಕೆ ಅಷ್ಟೇ ಅಲ್ಲ, ನಿಜ ಸಂತತಿಯು ನನ್ನ ಮನದಲ್ಲಿ ಮನೆ ಮಾಡಿಕೊಂಡಿದೆ. ದಿನನಿತ್ಯವೂ ನನ್ನ ತಂದೆ ಭಾವಚಿತ್ರವನ್ನು ತನ್ನ ಅಂತರಾಳದಲ್ಲಿ ಸೃಷ್ಟಿಸಿಕೊಂಡು ಗೋಗೆರೆದು ಅಳುತ್ತಾ ಕೂಲಿ ಮಾಡಿ ಬಾಳುತ್ತಿದ್ದಾಳೆ ನನ್ನ ತಾಯಿ. ಇಂಥ ತಾಯಿಯ ಮೇಲೆ ಅಪವಾದ ಹೊರಿಸಿ ಮತ್ತು ತಾಯಿಯಂತೆ ಅವಳ ಪಾದಗಳನ್ನು ಪೂಜೆ ಮಾಡಿ ಹರಿಸಿಕೊಂಡು ಹೊರ ಹೋಗುವ ನನ್ನ ಚಿಕ್ಕಪ್ಪನ ಮೇಲೆ ಸಂಶಯದ ಸುರಿಮಳೆ ಸುರಿಸಿ ಹೊರ ಹಾಕುವಂತೆ ದುರ್ಬೋಧನೆ ನೀಡಿದ ಆ ಜಗನ್ನಾಥ್ ಮತ್ತು ಸೂರ್ಯ ಸುವರ್ಣ ಹಾಗೂ ಅವಳ ಗಂಡ ಸುನಿಲನಿಂದಲೇ ಈ ಕಾರ್ಯ ನಡೆದಿದೆ. ತಾವು ಯಾರೆಂದು ಕೇಳಬಹುದೇ? ನಾನೊಬ್ಬ ಅಂದರೆ ಕಂಡಿದ್ದು ಕುರುಡನಂತೆ, ಕೈಯಲ್ಲಿ ಕೊಟ್ಟ ವಜ್ರವನ್ನು ಚೆಲ್ಲಿ ಗಾಜನ್ನು ಹಿಡಿದಂತೆ ಹೆಂಡತಿಯನ್ನು ನನ್ನ ಮಗ ಬೀದಿ ಬೀದಿ ತಿರುಗಿ ತುತ್ತನ್ನಕ್ಕಾಗಿ ಕೈ ಚಾಚಬೇಕಲ್ಲ. ಅಂದರೆ ನೀವು
ಕೈಯಲ್ಲೆತ್ತು ಈ ಲೋಕದಿಂದ ಹೋದೇನು ಅಪ್ಪಾಜಿ ಬಾ ಅಪ್ಪಾಜಿ ಮನೆಗೆ ಹೋಗೋಣ. ಎಲ್ಲಿದ್ದಾರಪ್ಪ ನನ್ನ ಹೆಂಡತಿ ಮತ್ತು ನನ್ನ ಒಡ ಹುಟ್ಟಿದ ತಮ್ಮ? ಅಪ್ಪಾಜಿ ಆಗೋ ಅಲ್ಲಿ ಕಾಣುವ ಬಿಸಿಲಿನಲ್ಲಿದ್ದಾರೆ. ಈ ಗುಡಿಸಿನಲ್ಲಿ ವಾಸ ಮಾಡುತ್ತಿದ್ದಾರೆ. ದುಃಖವನ್ನು ಅರಿಯದೆ ನನ್ನ ಹೆಂಡತಿ ಮತ್ತು ನನ್ನ ಒಡ ಹುಟ್ಟಿದ ತಮ್ಮ ಈ ಗುಡಿಸಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಮಗು, ನಾನು ಪಾಪಿ ಮಗು, ನಾನು ಪಾಪಿ. ಇರಲಿ ಬಾ ಅಪ್ಪಾಜಿ ಮನೆಗೆ ಹೋಗೋಣ. ಕಥೆಯಾಯಿತಿ ಬದುಕು ಕಥೆಯಾಯಿತಿ ಕಥೆಯಾಯಿತಿ